ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇಂಟ್ರೋ ಒಂದು ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಇದು ಗೊತ್ತಿರಲಿಲ್ಲ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಹಾಗೆ ನಾನು ಸ್ವಲ್ಪ ಯುನೀಕ್ ಇಲ್ಲಿ ಕ್ಯಾಮರನ್ನು ಕೆಳಗಿಟ್ಟು ಈಗ ಇಂಟ್ರೋ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಈಗ 10:10 ಕಲಿತು ಇವತ್ತು ಮಾರ್ಚ್ 20 ಹಾಗೆ ವೀಡಿಯೋ ಮಾಡ್ತಿದ್ದೇನೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ. ವ್ಲಾಗ್ ಅಲ್ಲ, ಮೇನ್ಲಿ ಡಾಕ್ಯುಮೆಂಟ್ರಿ. ಒಂದು ಆ್ಯಕ್ಚುಲಿ ಡಾಕ್ಯುಮೆಂಟ್ರಿ ನಾನು ಹೇಳಿಕ್ಕಿದ್ರೆ ಬೇರೆ ಎಂತ ಇಲ್ಲ, ಎಂಥ ದಿವಸದಲ್ಲಿ ಮಾಡ್ತೇನೆ ಅದನ್ನು ತೋರಿಸಿದ್ದು. ಎಡಿಟ್ ಮಾಡೋದು ಅದೇ ನನ್ನ ಕೆಲಸ ಆಯಿತು. ಹಾಗೆ ಈಗ ಇವತ್ತಿನ ಬ್ಲಾಗ್ ಅಂದರೆ ನಿಮಗೆ ನಿನ್ನೆ ಬಂದ ಬ್ಲಾಗ್ ಎಡಿಟ್ ಮಾಡಲಿಕ್ಕೆ ಉಂಟು. ಹಾಗೆ ಅದನ್ನು ರಪ್ಪ ಎಡಿಟ್ ಮಾಡಿ ಮತ್ತೆ ಸಿಗ್ತೇನೆ. ಸೊ ಎಡಿಟ್ ಮಾಡುವೇನು, ಎಡಿಟಿಂಗ್ ಆಯ್ತಿದೆ ಅದು. ಈಗ ಅದೆಂತ ಎಕ್ಸ್ಪರ್ಟ್ ಆಗ್ತುಂಟು, ಇನ್ನು ಅಪ್ಲೋಡಿಗೆ ಇಡೋದು. ಅಲ್ಲಿ ತನಕ ನೋಡುವ, ಇದನ್ನು ನೋಡ್ತಿರುವ. ಹಾಗೆಯೇ ತಮ್ಮನಲ್ಲಿ ಸಹ ಡಿಸೈನ್ ಆಯಿತು, ವೀಡಿಯೋಸ್ ಅಪ್ಲೋಡ್ ಆಯಿತು. ಇನ್ನು ಕೆಳಗೋಗಿ ಸಹ ಅಂತ ಮಾಡಲಿಕ್ಕಿಲ್ಲ ಇವತ್ತು. ಹಾಗೆ ಒಂದು ಸ್ವಲ್ಪ ಎಡಿಟಿಂಗ್ ಅಥವಾ ನೋಡಬೇಕು. ಹೊರಗೆ ಸಹ ಫುಲ್ ಮೋಡ ಉಂಟು. ಏನಾದರೂ ಇದ್ದರೆ ತೋರಿಸ್ತೇನೆ. ಟೈಮ್ ಲಾಸ್ಮಿನ್ ಇದ್ದರೆ ಆಲ್ರೆಡಿ ಹಾಕಿಡ್ತೇನೆ, ನೋಡಿರಿ. ಇಲ್ಲದಿದ್ದರೆ ಸ್ವಲ್ಪ ಬಿ ರೋಲ್ಸನ್ನು ಹಾಕಿಡ್ತೇನೆ. ಸೊ ಯಾವುದಕ್ಕೂ ಸಹ ವೀಡಿಯೋನ ಎಂಜಾಯ್ ಮಾಡಿ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ ಟೈಮ್ ಬಂತು. ನಾನು ಇವತ್ತು ಆ್ಯಕ್ಚುಲಿ ಇಂಥ ವ್ಲಾಗ್ ಅಷ್ಟೇನು ಮಾಡಲಿಕ್ಕೆ ಹೋಗಲಿಲ್ಲ. ಸಿಂಪಲ್ ಶಾರ್ಟ್ಸ್ ಎಲ್ಲ ತೆಗ್ದೇನೆ, ಮತ್ತು ಒಂದು ಯುನೀಕ್ ಇಂಟ್ರೋ ಟ್ರೈ ಮಾಡಿದೆ. ನಿನ್ನೆ ಸಹ ಟ್ರೈ ಮಾಡಿದ್ದೀನಿ, ಇವತ್ತು ಟ್ರೈ ಮಾಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಟೈಮ್ ಲಾಪ್ಸ್ ತೆಗೆದು ಬಾಕಿದ್ದು ಸೇಮ್ ರೂಟೀನ್ ಆಗ್ತದೆ, ಅದ ಕಾರಣ ಅದನ್ನು ತೋರಿಸಲಿಲ್ಲ. ನನಗೆ ಸಹ ಒಂದು ಫ್ಯೂಚರಲ್ಲಿ ನೋಡುವಾಗ ಈಗಿನಾದ್ರೂ ಇದೆಂತ ಮಾರೆ ಇದು ಸೇಮ್ ರೂಟೀನ್ ಆಗ್ತುಂಟು ಹಾಗೆ ಎನಿಸ್ಬಾರ್ದು. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಅಂದರೆ ಆ ಶಾರ್ಟ್ಸನ್ನೆಲ್ಲ ತೆಗಿಲಿಲ್ಲ. ಹಾಗೆಯೇ ಮಧ್ಯಾಹ್ನ ಕಮ್ಮಿ ವ್ಲಾಗ್ ಮಾಡೋದು. ಈಗ ಸಂಜೆ ಮೇಲೆ ಬಂದರೆ ವ್ಲಾಗ್ ಮಾಡ್ತೇನೆ, ಮತ್ತು ಮಧ್ಯಾಹ್ನ ಸ್ವಲ್ಪ ಬೋರ್ ಹೊಡಿತದೆ ವ್ಲಾಗ್ ಮಾಡಲಿಕ್ಕೆ. ಹಾಗೆ ಇನ್ನು ಬೇರೆ ಯುನಿಕ್ ಅಂದರೆ ಈಗ ನೆಕ್ಸ್ಟ್ ಕಾಂಟೆಂಟ್ ಎಲ್ಲ ಇರುವಾಗ ನಾನು ಆಬ್ವಿಯಸ್ಲಿ ಜಾಸ್ತಿ ತೆಗಿತಾ ಇರ್ತೇನೆ. ಮೊನ್ನೆ ಒಂದು ಅದೇ ಯಕ್ಷಗಾನದ್ದು ವೀಡಿಯೋ ಅದೆಲ್ಲ ತುಂಬ ಹಾಕಿದ್ದೆ. ಹಾಗೆ ಈ ವ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಕ್ಕಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.